ಮತ್ತೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀನಿವಾಸನವರು ಕೂಡ ಇದ್ದಾರೆ. ಇನ್ನೊಬ್ಬ ಗೌರವಾಧ್ಯಕ್ಷ ಶ್ರೀಯುತ ರಾಘವೇಂದ್ರ ಅವರು ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಸಮಾರಂಭದಲ್ಲಿ ಈ ಒಂದು ಸುಧಾಕರ್ ವಿಕ್ರಮ್ ತಮ್ಮಿಬ್ಬರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನ ಈ ಒಂದು ಸರಳ ಸಮಾರಂಭದ ಉದ್ಘಾಟನೆಯನ್ನ ಶ್ರೀಯುತ ಆರ್ ಗ ಜ್ಞಾನೇಂದ್ರ ಅವರು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. $25 ಲಕ್ಷದ ಡಾಕ್ಟರ್ ಜಿ ಶಂಕರ್ ಅವರ ಕೊಡುಗೆಯ ಡಯಾಲಿಸಿಸ್ ಯಂತ್ರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಇದೀಗ ತಾನೇ ಉದ್ಘಾಟಿಸಿದ ನಮ್ಮ ನೆಚ್ಚಿನ ಶಾಸಕರಾದ ಆರ್ ಗ ಜ್ಞಾನೇಂದ್ರ ಅವರೇ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಮಗವೀರ ಮಹಾಜನ ಸಂಘ ತೀರ್ಥಹಳ್ಳಿಯ ಅಧ್ಯಕ್ಷರಾದ ಶ್ರೀನಿವಾಸ್ ಅವರೇ, ಗೌರವಾಧ್ಯಕ್ಷರಾದ ಶ್ರೀನಿವಾಸ್ ಅವರೇ, ಡಾಕ್ಟರ್ ಅರವಿಂದ್ ಅವರೇ, ಗೀತಾ ರಮೇಶ್ ಅವರೇ, ನೆಫ್ರೋ ಸಂಸ್ಥೆಯ ಉದ್ಯೋಗಿಗಳೇ, ನಮ್ಮ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸಮಾಜದ ಕಾರ್ಯದರ್ಶಿಗಳೇ, ಪತ್ರಿಕಾ ಮಿತ್ರರೇ, ಕಳೆದ 5 ವರ್ಷಗಳ ಹಿಂದೆ ಡಾಕ್ಟರ್ ಜಿ ಶಂಕರ್ ಅವರು ಇಲ್ಲಿಗೆ ಸುಮಾರು 50 ಲಕ್ಷ ವೆಚ್ಚದ ವಿವಿಧ ಯಂತ್ರೋಪಕರಣಗಳನ್ನು ಕೊಟ್ಟಿದ್ದು. ಶವ ಶೀತಲೀಕರಣ ಯಂತ್ರ ಹಾಗೂ ಡಯಾಲಿಸಿಸ್ ಮಿಷನ್, ಎಕ್ಸ್ರೇ, ಕಣ್ಣಿನ ಎಕ್ಸ್ರೇ ಇದು ಮಾಡುವಂತ ಇದನ್ನ ನಮ್ಮ ಮಹಾಜನ ಸಂಘದ ಕೋರಿಕೆ ಮೇರೆಗೆ ಇದು ಮಾಡಿದ್ರು. ಮೊನ್ನೆ ನಮ್ಮ ನೆಚ್ಚಿನ ಶಾಸಕರಾದ ಆರ್ ಗ ಜ್ಞಾನೇಂದ್ರ ಅವರಿಗೆ ಇಲ್ಲಿನ ಎಲ್ಲ ಡಯಾಲಿಸಿಸ್ ರೋಗಿಗಳು ಅವರು ಒಂದು ಮನವಿ ಸಲ್ಲಿಸ್ತಾರೆ, ಇಲ್ಲಿ ಡಯಾಲಿಸಿಸ್ ಸಮಸ್ಯೆ ಆಗ್ತಾ ಇದೆ, ತುಂಬಾ ನೀಡಿ ಇದೆ ಮಿಷಿನ್ ಅಂತ. ಆರ್ ಗ ಜ್ಞಾನೇಂದ್ರ ಅವರು ಡಾಕ್ಟರ್ ಜಿ ಶಂಕರ್ ಅವರಿಗೆ ಫೋನ್ ಮಾಡಿ ತೀರ್ಥಹಳ್ಳಿ ಆಸ್ಪತ್ರೆಗೆ 2 ಮಿಷಿನ್ಗಳನ್ನು ಕಳಿಸಿ ಅಂತ ಕೇಳ್ಕೊಳ್ತಾರೆ. ಆ ಕೂಡಲೇ ಸ್ಪಂದಿಸಿದ ಡಾಕ್ಟರ್ ಜಿ ಶಂಕರ್ ಅವರು ಇಲ್ಲಿಗೆ 2 ಡಯಾಲಿಸಿಸ್ ಮಿಷಿನ್ ಅನ್ನ ಕಳಿಸ್ತಾರೆ. ನಿಮ್ಗೆ ಇನ್ನೊಂದು ವಿಶೇಷ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ, 3 ಜನ, ಒಂದು ಡಾಕ್ಟರ್ ಜಿ ಶಂಕರ್ ಅವರು, ಒಂದು ನಮ್ಮ ಆರ್ ಗ ಜ್ಞಾನೇಂದ್ರ ಅವರು, ಒಂದು ನೆಫ್ರೋ ಸಂಸ್ಥೆಯ ಕಮಲ್ ಡಿ ಶಾ ಅವರು ತೀರ್ಥಹಳ್ಳಿಗೆ ನಮ್ಮ ಡಯಾಲಿಸಿಸ್ ಡಯಾಲಿಸಿಸ್ ರೋಗಿಗಳಿಗೆ ಎಷ್ಟು ಆಶಾದಾಯಕವಾಗಿದ್ದಾರೆ ಅಂದ್ರೆ, ಡಾಕ್ಟರ್ ಜಿ ಶಂಕರ್ ಅವರು ತೀರ್ಥಹಳ್ಳಿಗೆ ರೋಟರಿ ಕ್ಲಬ್ಗೆ ಒಂದು ಡಯಾಲಿಸಿಸ್ ಮಿಷನ್ ಕೊಟ್ಟಿದ್ರು. ಕರ್ನಾಟಕದಾದ್ಯಂತ ಹೆಚ್ಚು ಕಡಿಮೆ 2,000 ಡಯಾಲಿಸಿಸ್ ಮಿಷನ್ ಕೊಟ್ಟಿದ್ದಾರೆ. ಕುಂದಾಪುರದಲ್ಲಿ 10 ಕೋಟಿ ವೆಚ್ಚದಲ್ಲಿ ಒಂದು ಆಸ್ಪತ್ರೆನೇ ಕಟ್ಟಿಸಿ ಇದು ಮಾಡಿದ್ದಾರೆ. ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡೋದು ಅವರ ಮೂಲ ಕರ್ತವ್ಯ. ಹಾಗೆ ನಮ್ಮ ಆರ್ ಗ ಜ್ಞಾನೇಂದ್ರ ಅವರು ಶಾಸಕರು ಈ ಡಯಾಲಿಸಿಸ್ ಸೆಂಟರ್ಗೆ ಅವಾಗ ಬಂದು ಇಲ್ಲಿನ ಎಲ್ಲ ಸಮಸ್ಯೆಗಳನ್ನ ವಿಚಾರಿಸಿ, ಹಾಗೆ ನಾವು ಒಂದು ಹೇಳಕ್ ಮರಿತೀನಿ, ಇಲ್ಲಿನ ಆಸ್ಪತ್ರೆಯ ಎಲ್ಲ ಸಮಿತಿ ಸದಸ್ಯರು ಬಂದಿದ್ದಾರೆ, ಅವರ ಹೆಸರು ಎಲ್ಲರೂ ಬಂದಿದ್ದಾರೆ, ಅವರಿಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮ ಆಸ್ಪತ್ರೆ ಎಲ್ಲ ಕಮಿಟಿ ಮೆಂಬರ್ಸ್, ಆರೋಗ್ಯ ರಕ್ಷಾ ಸಮಿತಿಯ ಎಲ್ಲ ಸದಸ್ಯರುಗಳು ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆರ್ ಗ ಜ್ಞಾನೇಂದ್ರ ಅವರು ಪ್ರತಿ ದಿವಸ ಇಲ್ಲಿ ಬಂದು ಇಲ್ಲಿ ಏನ್ ಸಮಸ್ಯೆ ಆಗುತ್ತೆ, ನನ್ನ ಅಂದಾಜು ಇಷ್ಟು ವ್ಯವಸ್ಥಿತವಾದ ಡಯಾಲಿಸಿಸ್ ಕೇಂದ್ರ ನನ್ನ ಅಂದಾಜು ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅದಕ್ಕೇನು ಅವರ ಸುಖ ಕಷ್ಟಗಳಿಗೆ ಪ್ರತಿ ದಿವಸ ಸ್ಪಂದಿಸಿ ಡಾಕ್ಟರ್ ಅರವಿಂದ್ ಅವರು ಅವರಿಗೆ ಅವಾಗ ಫೋನ್ ಮಾಡಿ ಇಲ್ಲಿ ಆಸ್ಪತ್ರೆ ಎಲ್ಲ ಸಮಸ್ಯೆಗಳನ್ನ ಗಮನಕ್ಕೆ ತರ್ತಾ ಇರ್ತಾರೆ, ಅದನ್ನ ಅತ್ಯಂತ ಶೀಘ್ರವಾಗಿ ಅವರು ಬಗೆಹರಿಸ್ತಿರ್ತಾರೆ. ಹಾಗೆ ನೆಫ್ರೋ ಸಂಸ್ಥೆ ಕಮಲ್ ಡಿ ಶಾ, ನಿಮಗೆ ಗೊತ್ತಿರ್ಬೋದು, ಇಡೀ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಈ ತರ ಸರ್ಕಾರಿ ಡಯಾಲಿಸಿಸ್ ಸಂಸ್ಥೆಗಳನ್ನ ವಹಿಸ್ಕೊಳ್ತಾರೆ. ಕಮಲ್ ಡಿ ಶಾ ಅವರು 21 ವರ್ಷ ವಯಸ್ಸಿಗೆ ಅವರಿಗೆ ಡಯಾಲಿಸಿಸ್ ಪೇಷಂಟ್ ಆಗ್ತಾರೆ. ಅವರು ಡಯಾಲಿಸಿಸ್ ಪೇಷಂಟ್ ಆದ್ಮೇಲೆ ಅವರು ಈ ಸಂಸ್ಥೆ ಡಯಾಲಿಸಿಸ್ ಈ ತರ ಕೆಲಸಗಳು ಮಾಡೋಂಥ ಸರ್ವಿಸ್ ಕೊಡೋಂಥ ಎಲ್ಲ ಸರ್ಕಾರಿ ಎಲ್ಲಿ ಸರ್ವಿಸ್ ಕೊಡ್ಬೇಕು ಅಲ್ಲೆಲ್ಲ ವಹಿಸ್ಕೊಂಡು ಅವರು ನೆಫ್ರೋ ಪ್ಲಸ್ ಅಂತೇಳಿ ನಿಮಗೆ ಈ ಆಸ್ಪತ್ರೆಗೆ ಈ ಡಯಾಲಿಸಿಸ್ಗೆ ಬರೋರನ್ನ ಅತಿಥಿಗಳು ಅಂತ ಕರೀತಾರೆ. ಅವರು ಒಂದು ಚೂರು ಮಿಸ್ಟೇಕ್ ಆಗದೆ ಇರಾಗೆ ಒಂದು ಇಂಜೆಕ್ಷನ್ $3,000, ಒಂದು ಚೂರು ಪ್ರಾಫಿಟ್ ಮೋಟಿವ್ ಇಲ್ಲದೆ ಇಡೀ ಕರ್ನಾಟಕಾದ್ಯಂತ ಈ ತರ ಸಂಸ್ಥೆಗಳನ್ನ
ಅವರು ತಗೊಂಡು ಲಾಭ ಬಿಟ್ಟು ಕಮಲ್ ಡಿಶಾ, ನಾವು ಇನ್ನೊಂದ್ಸಲ ನಮ್ಮ ಶಾಸಕರಿಗೆ ಅವರಿಗೆ ಏನಾದರೂ ಒಂದು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಕೊಡಿಸ್ಬೇಕು, ಲಾಭ ಬಿಟ್ಟು ಸರ್ವಿಸ್ ಮಾಡ್ತಾರೆ. ಇಲ್ಲೂ ಅಷ್ಟೇ, ನಿಮಗೆ ಪ್ರತಿ ವಾರ ಇಲ್ಲಿ ಏನ್ ಪೇಷಂಟ್ಗಳಿದ್ದಾರೆ ಅವ್ರಿಗೆ ಪ್ರತಿ ವಾರ ಶಿವಮೊಗ್ಗದಿಂದ ಡಾಕ್ಟರ್ ಕರೆಸಿ ಅವರ ಇಂಜೆಕ್ಷನ್ ಅವರೇ ವ್ಯವಸ್ಥೆ ಮಾಡಿಕೊಟ್ಟು ಒಬ್ಬರಿಗೂ ನೋವಾಗದ ರೀತಿಯಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ ಇಲ್ಲಿ ಸಿಬ್ಬಂದಿಗಳಿಗೂ ಧನ್ಯವಾದ ಅರ್ಪಿಸ್ತೀನಿ. ಆ ಸರ್ವಿಸ್ ಮೋಟಿವ್ ಇದ್ರೆ ಮಾತ್ರ ಮಾಡ್ಲಿಕ್ಕಾಗತ್ತೆ. 4 ಗಂಟೆಯಿಂದ ರಾತ್ರಿ 12 ಗಂಟೆ ತನಕನೂ ಇಲ್ಲಿ ಮಾಡ್ತಾರೆ. ಆದ್ರೂ ಇಲ್ಲಿ ಪೇಷಂಟ್ಗಳ ಸಂಖ್ಯೆ 60 ದಾಟಿದೆ, ಸಾಕಾಗೋದಿಲ್ಲ. ಅದನ್ನು ಮನಗಂಡು ಡಾಕ್ಟರ್ ಜಿ ಶಂಕರ್ ಅವರು ಇಂಥ ಒಂದು ಇದು ಮಾಡಿದ್ದಾರೆ. ನಾವು ಇವತ್ತು ನೆಫ್ರೋ ಸಂಸ್ಥೆಯ ಉದ್ಯೋಗಿಗಳಿಗೆ ನಮ್ಮ ಶಾಸಕರು ಹೇಳಿದ್ರು ಅವರಿಗೊಂದು ಸನ್ಮಾನ ಇಟ್ಕೊಳ್ಳೋಣ, ನಿಮ್ಮ ಸಮಾಜದಿಂದ ಒಂದು ಸನ್ಮಾನ ಇಟ್ಕೊಳ್ಳಿ ಎಂದಾಗ ನಮ್ಮ ಮಗವೀರ ಸಮಾಜದಿಂದ ಆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಡಾಕ್ಟರ್ ಜಿ ಶಂಕರ್ ಅವರು ಹೇಳಿದ್ದಾರೆ, ಇಲ್ಲಿ ಏನಾದ್ರು ಇನ್ನು ಶಾರ್ಟೇಜ್ ಎಲ್ಲ ಬಂದ್ರೆ ಇನ್ನೊಂದು ವ್ಯವಸ್ಥೆಗಳು ಏನಾದ್ರು ಮಾಡ್ಲಿಕ್ಕಾದ್ರೆ ಇನ್ನೂ ಮಿಷನ್ಗಳನ್ನ ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ನಮ್ಮ ನೆಚ್ಚಿನ ಶಾಸಕರ ಕೋರಿಕೆ ಮೇರೆಗೆ ಅದನ್ನು ಬಗೆಹರಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡೋಣ. ಆಮೇಲೆ ಎಲ್ಲ ತೀರ್ಥಹಳ್ಳಿ ನಾಗರಿಕರ ಪರವಾಗಿ ನಾನು ನೆಫ್ರೋ ಸಂಸ್ಥೆಯ ಉದ್ಯೋಗಿಗಳಿಗೆ ಹಾಗೂ ಕಮಲ್ ಡಿಶಾ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತೀನಿ. ಎಲ್ಲೂ ಚಪ್ಪಾಳೆ ತಟ್ಟ ಮೂಲಕ ಇದೇ ಸರ್ವಿಸ್ ರಾಜ್ಯಾದ್ಯಂತ ನೀವು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಹೇಳ್ತಾ ಪ್ರಾಸ್ತಾವಿಕವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಅಷ್ಟೇ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದ್ರು. ನಮ್ಮ ಮಗೂರು ಮಹಾಜನ ಸಂಘದ ಎಲ್ಲ ಸದಸ್ಯರುಗಳು, ಗೌರವ ಅಧ್ಯಕ್ಷರು, ಸದಸ್ಯರು ನಾವು ಪ್ರತಿ ವರ್ಷ ಅನೇಕ ಈ ರೀತಿ ಆರೋಗ್ಯ ವ್ಯವಸ್ಥೆಗಳಿಗೆ ಉಚಿತವಾಗಿ ಏನಾದರೂ ಮಾಡ್ಬೇಕಂತೇಳಿ ಪ್ರತಿ ವರ್ಷ ನಮ್ಮ ಸಂಸ್ಥೆಯಿಂದ ಮಾಡ್ತಾ ಇದೀವಿ. ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೀನಿ.